ನಮಸ್ಕಾರ ವೀಕ್ಷಕರೇ, ರೆಬೆಲ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ತ್ರಿಷಾ ರಮೇಶ್. ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರೊಂಥರ ನಮ್ಮೂರವರು ಅಂದರೆ ತಪ್ಪಾಗಲ್ಲ, ಯಾಕೆಂದರೆ ಇವರು ಮಲ್ನಾಡವರು, ಸೊ ಕೊಡಗುನವರು. ಈಗ ಅನಿತಾ ಅಂತ ಹೇಳ್ಕೊಂಡು ಸಾಫ್ಟಾಗಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟರು. ಆದರೆ ಈಗ ಮಚ್ ಲಕ್ಷ್ಮಿಯಾಗಿ ನಮ್ಮೆಲ್ಲರಿಗೂ ಭಯಪಡಿಸ್ತಾ ಇದ್ದಾರೆ. ಇವರಿಗೆ ಹೊಗಳೋಣ ಅಂದ್ಕೊಂಡೆ, ಆದರೆ ಇವರಿಗೆ ಹೊಗಳಿದ್ರೆ ಇಷ್ಟ ಆಗಲ್ಲ ಅಂತ ಅವರೇ ಟ್ರೈಲರಲ್ಲಿ ಹೇಳಿದ್ದಾರೆ. ಸೊ ಹಂಗಾಗಿ ಜಾಸ್ತಿ ಹೊಗಳಕ್ಕೆ ಹೋಗಲ್ಲ. ಸೊ ಅವರೇ ಯಾರು ಅಂತೀರಾ? KD ಲೋಕದ ಇವರೊಂಥರ ಲೇಡಿ ಡಾನ್ ಅಂದರೆ ತಪ್ಪಾಗಲ್ಲ. ಅವರೇ ನಮ್ಮ ರೀಶ್ಮಾ ನಾಣಯ್ಯ ಅವರಿದ್ದಾರೆ ನಮ್ಮ ಜೊತೆಗೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್, ಹೇಗಿದ್ದೀರಾ? ಹಲೋ, ಥ್ಯಾಂಕ್ ಯು, ಸಚ್ ಎ ನೈಸ್ ಇಂಟ್ರೊಡಕ್ಷನ್. ಥ್ಯಾಂಕ್ ಯು. ಸೊ ನೀವು ಇಲ್ಲಿ ಇರಬೇಕಿತ್ತು, ಆದರೆ ನಾವು ಇವತ್ತು ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾ ಅಲ್ಲ ನೋಡಿ, ಡೆಸ್ಟಿನಿ ಎಲ್ಲ. ಸೊ ಫೈನಲಿ ಅದೇ ಅಲ್ವಾ ಡಿಸೈಡ್ ಮಾಡೋದು? ಹೌದು. ಓಕೆ, ಸೊ ನಿಮ್ಮ ಪಾತ್ರನೇ ವಿಭಿನ್ನವಾಗಿದೆ. ಇಲ್ಲಿ ನೋಡಿ ಸಾಫ್ಟ್ ಹೇರ್ ಇದೆ, ಟ್ರೈಲರಲ್ಲಿ ಫುಲ್ಲು ಕರ್ಲಿ ಹೇರ್ಸ್ ಇದೆ. ಹೆಂಗಿದು? ಐ ಆಮ್ ಅ ಸಾಫ್ಟ್ ಗರ್ಲ್. ರೀಶ್ಮಾ ಇಸ್ ಅ ಸಾಫ್ಟ್ ಗರ್ಲ್, ಬಟ್ ಮಚ್ ಲಕ್ಷ್ಮಿ ಸಾಫ್ಟ್ ಅನ್ನೋ ಪದಾನೇ ಅವ್ಳಿಗೆ ಲಿಂಕ್ ಇಲ್ಲ. ತುಂಬ ಲೌಡ್, ಬೋಲ್ಡ್, ಸ್ಟ್ರೇಟ್ ಫಾರ್ವರ್ಡ್, ಯಾರಿಗೂ ಹೆದರದೇ ಇರೋವಂಥ ಒಂದು ಪಾತ್ರ. ಐ ಥಿಂಕ್ ಅ ವೆರಿ ಫಿಯರ್ಸ್ ಸ್ಟ್ರಾಂಗ್ ವುಮೆನ್ ಅಂತ ಹೇಳ್ಬೋದು ಆ ಒಂದು ಪಾತ್ರ ಮಚ್ ಲಕ್ಷ್ಮಿ. ಆಕ್ಚುಲಿ ಟ್ರೈಲರ್ ನೋಡಿದಾಗ ನಿಮ್ಮ ಎಂಟ್ರಿ ಇದೆ ಗೊತ್ತಾ, ಜಡೆ ಹಿಂಗೆ ಅನ್ಕೊಂಡು ಬರೋದು, ಇಟ್ಸ್ ಅಮೇಝಿಂಗ್. ನಾನು ಮೇ ಬಿ ಒಂದು 5-6 ಸಲ ಟ್ರೈಲರ್ ನೋಡಿದ್ದೀನಿ. ಈಗ ಒನ್ ಅವರ್ ಮುಂಚೆನೂ ನಾನು ಟ್ರೈಲರ್ ನೋಡಿದಾಗ್ಲೂ ನಂಗೆ ತುಂಬ ಇಷ್ಟ ಆಗಿದೆ, ನಿಮ್ಮ ವಾಕಿಂಗ್ ಸ್ಟೈಲು. ಸೊ ಅದಕ್ಕೆಲ್ಲ ಹೆಂಗೆ ಪ್ರಿಪೇರ್ ಆದ್ರಿ? ಅಂದರೆ ಮೆಂಟಲಿ, ಒಂದು ಫಿಸಿಕಲಿ ಇರ್ಬೋದು, ಹೆಂಗೆ ಪ್ರಿಪೇರ್ ಆದ್ರಿ? ಥ್ಯಾಂಕ್ ಯು. ನೀವು ಅದನ್ನ ನೋಟಿಸ್ ಮಾಡಿದ್ದೀರಾ ಅಂತ ತುಂಬ ಖುಷಿ ಆಯಿತು. ಯಾಕಂದರೆ ಅವಳು ನಡೆಯೋ ರೀತಿನೇ ಬೇರೆ. ನಾನು ರೀಶ್ಮಾ ಥರ ಇಟ್ಸ್ ನಾಟ್ ಎಟ್ ಆಲ್ ಲೈಕ್ ಮೀ. ಸೊ ಅವಳು ನಡೆಯೋ ರೀತಿಯಿಂದ, ಅವಳು ಡೈಲಾಗ್ ಹೇಳೋ ರೀತಿಯಿಂದ, ಅಂದರೆ ಮಾತಾಡೋ ರೀತಿಯಿಂದ, ಒಂದು ಸ್ಲ್ಯಾಂಗಲ್ಲಿ ತುಂಬ ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್. ನನ್ನ ರೀಶ್ಮಾ ಏನಿದ್ದಾಳೆ ಆ ಥರ ಅಲ್ಲ. ಸೊ ಹೋಮ್ವರ್ಕ್, ಪ್ರಿಪ್ರೇಷನ್, ರಿಹರ್ಸಲ್ ಮಾಡಿ 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 ಫೈನಲಿ ಮಚ್ ಲಕ್ಷ್ಮಿನ ಅಡ್ಯಾಪ್ಟ್ ಮಾಡಿಕೊಂಡು ಮಾಡಿದ್ದೀನಿ ಪಾತ್ರ. ಆ ಪಾತ್ರದ ಬಗ್ಗೆ ಒಂದು ಇಷ್ಟೇ ಕಂಪ್ಲೀಟ್, ಅಂದರೆ ಇಷ್ಟು ವರ್ಷ ಒಂದು ಹೀರೋಯಿನ್ ಅಂದರೆ ಅದೊಂದು ಬೌಂಡ್ರಿ ಇರುತ್ತೆ. ಸಾಫ್ಟ್ ನೇಚರು, ಒಂದು ಒಳ್ಳೆ ಫ್ಯಾಮಿಲಿ, ಇಲ್ಲ ಒಂದು ರಿಚ್ ಇರ್ತಾರೆ, ಒಂದು ಪುವರ್ ಇರ್ತಾರೆ, ಅದೊಂದು ಬ್ಯಾಕ್ಗ್ರೌಂಡ್, ಅದೊಂದು ಬೌಂಡ್ರಿ ಇತ್ತು. ಆದರೆ ನೀವು ಆ ಬೌಂಡ್ರಿನ ಬ್ರೇಕ್ ಮಾಡಿದ್ದೀರಾ ಅಂತ ನಮಗೆ ಅನ್ನಿಸ್ತು ಟ್ರೈಲರಲ್ಲಿ ನೋಡಿದಾಗ. ಯಾಕೆಂದರೆ ಕಂಪ್ಲೀಟ್ ನಾವು ಅವಾಗ ಮಂಜುಳಾ ಮೇಡಮ್ನ ಆ ಥರದ್ದು ಕ್ಯಾರೆಕ್ಟರ್ಗಳಲ್ಲೆಲ್ಲ ನೋಡ್ತಾ ಇದ್ವಿ. ಒಂದು ಬಜಾರಿ ಕ್ಯಾರೆಕ್ಟ್ರು, ಯಾರಿಗೂ ಡೋಂಟ್ ಕೇರ್ ಕ್ಯಾರೆಕ್ಟ್ರು. ನಿಮ್ಮನ್ನು ನೋಡಿ ಧ್ರುವ ಸರ್ರೇ ಆನ್ ಸ್ಕ್ರೀನ್ ಹೆದರ್ಕೊಂತಾರೆ. ಸೊ ಅದು ಹೆಂಗೆ ಕೆಮಿಸ್ಟ್ರಿ ವರ್ಕ್ ಆಗುತ್ತೆ? ಆಕ್ಚುಲಿ ನೀವು ಹೇಳ್ದಾಗೆ ಇಟ್ಸ್ ಬಿನ್ ಅ ವೈಲ್, ತುಂಬಾ ಟೈಮ್ ಆಯ್ತು ಈ ತರ ಒಂದು ಪಾತ್ರ ಇವಾಗ ರೀಸೆಂಟ್ ಟೈಮಲ್ಲಿ ಬಂದು. ಆಗಿನ ಟೈಮಲ್ಲಿ ತುಂಬಾ ಬರ್ತಿತ್ತು ಈ ತರ ಪಾತ್ರ. ಅಂಡ್ ನನ್ನ ಇನ್ಸ್ಪಿರೇಷನ್ ಇದ್ದಿದ್ದೆ ಮಂಜುಳಾ ಮ್ಯಾಮ್ ಅವರು, ಮಾಲಾಶ್ರೀ ಮ್ಯಾಮ್ ಅವರು, ರಕ್ಷಿತಾ ಮ್ಯಾಮ್ ಅವರು. ಒಂದು ಹೇಗೆ ಮಾಡ್ತಿದ್ರು, ಅವ್ರ ಸಿನಿಮಾಗಳು ನೋಡಿ ಅಬ್ಸರ್ವ್ ಮಾಡಿ ಮಚ್ ಲಕ್ಷ್ಮಿ ಸ್ವಲ್ಪ ಸ್ವಲ್ಪ ಕ್ರಿಯೇಟ್ ಮಾಡ್ಕೊಂಡು ಬಿಲ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆ ಥರ ಪಾತ್ರ ಈಗ ನಂಗೆ ಸಿಗಬೇಕಾದ್ರೆ ಆ್ಯಸ್ ಅನ್ ಆರ್ಟಿಸ್ಟ್ ಖುಷಿ ಆಗುತ್ತೆ. ಯಾಕಂದರೆ ತುಂಬ ಸ್ಪೇಸ್ ಇದೆ ಪರ್ಫಾರ್ಮ್ ಮಾಡೋಕ್ಕೆ, ನಮ್ಮೊಂದು ಪೊಟೆನ್ಷಿಯಲ್ ತೋರ್ಸೋಕ್ಕೆ. ಅದು ಒಂದು ಎಮೋಷನ್ಸ್ ಆಗಿರಲಿ ಅಥವಾ ಬಾಡಿ ಲ್ಯಾಂಗ್ವೇಜಲ್ಲಿ ಆಗಿರಲಿ ಆಟ ಆಡೋಕ್ಕೆ ತುಂಬ ಸ್ಪೇಸ್ ಇರುತ್ತೆ. ಸೊ ಆ್ಯಸ್ ಅನ್ ಆರ್ಟಿಸ್ಟ್ ತುಂಬ ಖುಷಿ ಆಯಿತು. ಅದು ಇಷ್ಟು ಬೇಗ ನನ್ನ ಕರಿಯರಲ್ಲಿ ಈ ಥರ ಒಂದು ಸ್ಟ್ರಾಂಗ್ ಪಾತ್ರ ಮಾಡ್ತಾ ಇದ್ದೀನಿ ಅಂದರೆ ಐ ಥಿಂಕ್ ಹ್ಯಾವ್ ಟು ಟೆಲ್ ಥ್ಯಾಂಕ್ಸ್ ಟು KVN ಪ್ರೊಡಕ್ಷನ್ಸ್ ಆ್ಯಂಡ್ ಪ್ರೇಮ್ ಸರ್. ಆ್ಯಕ್ಚುಲಿ ಅದು ಎಲ್ರಿಗೂ ಅದೊಂದು ಡ್ರೀಮ್ ಇರುತ್ತೆ, ಒಬ್ಬ ಆ್ಯಕ್ಟರ್ ಆದಮೇಲೆ ಇಂಥದ್ದೊಂದು ಪಾತ್ರ ಮಾಡಬೇಕು, ಯಾವಾಗಲೂ ಸಾಫ್ಟ್ ಮಾಡಿ 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 ಜನಕ್ಕೆ ಬೇರೆ ಥರನೇ ನನ್ನ ಸ್ಕ್ರೀನ್ ಮೇಲೆ ತೋರಿಸ್ಕೋಬೇಕು ಅಂತ. ಮೇ ಬಿ ನಿಮಗೆ ಒಂಥರ ಡ್ರೀಮ್ ಕಮ್ ಮೂಮೆಂಟ್ ಅಂದರೆ ತಪ್ಪಾಗಲ್ಲ ಅನ್ಸುತ್ತೆ. ತುಂಬ ಬೇಗ ಸಿಕ್ಕಿದೆ. ಕೆಲವ್ರಿಗೆ ತುಂಬ ವೆಯ್ಟ್ ಮಾಡ್ತಾ ಇರ್ತಾರೆ ಒಂದು 10-15 ವರ್ಷ, ಬಟ್ ಇಷ್ಟು ಬೇಗ ಸಿಕ್ಕಿರೋದು ಒಂಥರ ಬ್ಲೆಸ್ಡ್ ಅಂದರೆ ತಪ್ಪಾಗಲ್ಲ. ಖಂಡಿತ ಐ ಫೀಲ್ ವೆರಿ ಬ್ಲೆಸ್ಡ್. ಆ್ಯಂಡ್ ನಾನು ಆ್ಯಕ್ಟ್ ಮಾಡೋದಲ್ಲದೆ ಇಷ್ಟು ಸೀನಿಯರ್ ಆರ್ಟಿಸ್ಟ್, ಇಷ್ಟು ಒಳ್ಳೊಳ್ಳೆ ಕಾಸ್ಟ್ ಜೊತೆಗೆ ನಾನು ಇಷ್ಟು ಒಳ್ಳೆ ಟೀಮ್ ಜೊತೆಗೆ ಪರ್ಫಾರ್ಮ್ ಮಾಡಿದ್ದೀನಿ ಅಂತ ಅದ್ರ ಬಗ್ಗೆನೂ ಖುಷಿ ಇದೆ ತುಂಬ. ಆ್ಯಕ್ಚುಲಿ ನೀವಾಗಲಿ ಅಥವಾ ನಿಮಗೆ ರಿಯಲ್ ಲೈಫಲ್ಲಿ ನೀವಾಗಲಿ ಅಥವಾ ಬೇರೆಯವ್ರೇ ಆಗಲಿ ಮದುವೆ ಆಗ್ತೀಯ ಅಂತ ಯಾರಾದ್ರು ಡೈರೆಕ್ಟಾಗಿ ಬಂದು ಕೇಳಿದಾರಾ? ಅಯ್ಯೋ ಇಲ್ಲ, ಆ ಥರ ಕೇಳೋರು ಈ ಥರ ಡೈರೆಕ್ಟಾಗಿ ಕೇಳೋರು ಇದ್ದಾರಾ ಇವಾಗ? ಆಲ್ಮೋಸ್ಟ್ ಕೇಳ್ತಾರೆ ಮ್ಯಾಮ್ ಅದರಲ್ಲಿ ಡೈರೆಕ್ಟಾಗಿ ಹಂಗೆ. ಅಫ್ಕೋರ್ಸ್ ಮದುವೆ ಆಗ್ತೀಯಾ ಅಂತ ನಾರ್ಮಲಿ ಕ್ರಶ್ ಇದ್ರೆ ಆಬ್ವಿಯಸ್ಲಿ ಕೇಳ್ತಾರೆ. ನಾನಂತೂ ನೋಡಿಲ್ಲ ಇವಾಗ. ಐ ಥಿಂಕ್ ಎಲ್ಲರೂ ಸ್ವಲ್ಪ ಲಾಂಚ್ ಕಮ್ಮಿ ಅಲ್ಲ. ಬಟ್ ಐ ಥಿಂಕ್ ದಟ್ಸ್ ವಾಟ್ ಮೇಕ್ಸ್ ಹರ್ ಯೂನಿಕ್. ನನ್ನ ಪರ್ಸ್ನಲ್ ಲೈಫಲ್ಲೂ ಆ ಥರ ಆಗಿಲ್ಲ, ಆ ಥರ ನಾನು ನೋಡೂ ಇಲ್ಲ. ಸೊ
ಆಗಿನ ಕಾಲದಲ್ಲಿ ಮೋಸ್ಟ್ಲಿ ಅಷ್ಟು ಡೈರೆಕ್ಟ್ ಆಗಿ ಅಷ್ಟು ಸ್ಟ್ರಾಂಗ್ ಆಗಿ ಇದ್ರು ಜನ. ಸೊ ಇಟ್ ವಾಸ್ ಅ ವೆರಿ ಯೂನಿಕ್ ಎಕ್ಸ್ಪೀರಿಯನ್ಸ್ ನನಗೆ ಆ ಥರ ಡೈರೆಕ್ಟ್. ನಾನು ಆ್ಯಕ್ಚುಲಿ ಈ ಸೀನ್ ಕೇಳಬೇಕಾದ್ರೆ ಕ್ರಾಂತಿ ಅವರು ನಮ್ಮ ಡೈಲಾಗ್ ರೈಟರ್, ವೆರಿ ಟ್ಯಾಲೆಂಟೆಡ್ ರೈಟರ್, ಅವ್ರು ನಂಗೆ ಡೈಲಾಗ್ಸ್ ಎಲ್ಲ ಹೇಳಬೇಕಾದ್ರೆ ನಾನು ಡೈರೆಕ್ಟಾಗಿ ಕೇಳಲ್ಲ ಹಂಗೇನೆ ಪಕ್ಕನಾ, ಅಯ್ಯೋ ನೀವು ಯಾಕೆ ಮೇಡಮ್ ಎದುರ್ತಿದ್ದೀರಾ, ಮಚ್ಚಲಕ್ಷ್ಮಿ ಎದುರಲ್ಲ, ಕೇಳಿ ಹಂಗೆ ಡೈರೆಕ್ಟಾಗಿ ಕೇಳಬೇಕು, ಸುತ್ತಿ ಬಲ್ಸಿ ಎಲ್ಲ ಮಾತಾಡಲ್ಲ ಅವಳು, ಡೈರೆಕ್ಟಾಗಿ ಅವ್ನು ಹಿಂದಿಂದೆ ಬರ್ತಾ ಇರ್ತಾನೆ, ಏನು ಮದುವೆ ಆಗ್ತೀಯಾ ಅಂತ ಡೈರೆಕ್ಟಾಗಿ ಕೇಳಬೇಕು ಅಂತ. ಸೊ ಸಖತ್ ಮಜಾ ಕೊಡ್ತಿತ್ತು ಈ ಥರ ಒಂದು ಎಕ್ಸೈಟಿಂಗ್ ಪಾತ್ರ ಪ್ಲೇ ಮಾಡಬೇಕಾದ್ರೆ. ಆಕ್ಚುಲಿ ಟ್ರೈಲರ್ ಅಲ್ಲಿ ನಿಮ್ಮ ಇಂಟ್ರೊಡಕ್ಷನ್, ನೀವು ನಡ್ಕೊ ಬರೋಕ್ಕಿಂತ ಮುಂಚೆ ಅಕ್ಕ ಬಂದ್ರು ಅಂತಾರೆ, ಧ್ರುವ ಸರ್ ಅಕ್ಕ ಬಂದ್ರಾ ಅಂತಾರೆ. ಬಟ್ ಆ ನೆಕ್ಸ್ಟ್ ಓಪನ್ ಮಾಡಿದ್ರೆ ನೀವು ಮದುವೆ ಆಗ್ತೀಯಾ ಅಂತ ಕೇಳ್ತಾರೆ. ಇದು ಹೆಂಗ್ ವರ್ಕ್ ಇದು? ಒಂದ್ ಕಡೆ ಅಕ್ಕ, ಇನ್ನೊಂದ್ ಕಡೆ ನೀವು ಮದುವೆ ಆಗ್ತೀರಾ ಅಂತ ಕೇಳ್ತೀರಾ. ಸಾಂಗ್ ನೋಡಿದ್ರೆ ಸೆಟ್ ಆಗಲ್ಲ ಅಂತ ಸಾಂಗ್ ಬೇರೆ ಇದೆ. ಇಲ್ಲ ಅಂದ್ರೆ ನೀವು ಟ್ರೈಲರ್ ಅಲ್ಲಿ ಕರೆಕ್ಟಾಗಿ ಕೇಳಿಸಿಲ್ಲ ಅನ್ಸುತ್ತೆ, ಅಬ್ಸರ್ವ್ ಮಾಡಿಲ್ಲ. ನನ್ನ ಇನ್ನೊಂದು ಪಾತ್ರ ನಮ್ಮ ಅಕ್ಕ ಬಂದಿದ್ದಾರೆ, ನಮ್ಮ ಅಕ್ಕ ಕರಿತವ್ರೆ ಅಂತ ಹೇಳ್ತಾರೆ. ಸೊ ಧ್ರುವ ಅವರು ನನ್ ಕರಿತವ್ರ ಅಂತ ಹೇಳ್ತಾರೆ. ಬಟ್ ಸಖತ್ ಮಜಾ ಕೊಡುತ್ತೆ ನಮ್ಮ ಸೀನ್ಸು. ವೆರಿ ಡಿಫ್ರೆಂಟ್ ಅಪ್ರೋಚ್ ಅಲ್ಲಿ ತಗೊಂಡಿದ್ದೀವಿ. ಒಂದೊಂದು ಸೀನು ನಗಿಸುತ್ತೆ ಫಸ್ಟ್ ಹಾಫಲ್ಲಿ, ಎಸ್ಪೆಷಲಿ ಫಸ್ಟ್ ಹಾಫಲ್ಲಿ. ಈ ಥರ ಒಂದು ಯೂನೀಕ್ ಆಗಿ ಕ್ರಿಯೇಟ್ ಮಾಡಿ, ಬ್ಯಾಕ್ಗ್ರೌಂಡ್ ಆಗಿರಲಿ ಅಥವಾ ಫ್ರೇಮಲ್ಲಿ ಪ್ರತಿ ಒಂದು ಇಟ್ಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಅಷ್ಟೇ ಚೆನ್ನಾಗಿ ಆ ಸ್ಕ್ರೀನ್ ಪ್ಲೇ ಬರೆದಿದ್ದಾರೆ. ಸೊ ತುಂಬ ಮಜಾ ಕೊಡುತ್ತೆ. ಈಗ ಒಂದು ರಿಯಲ್ ಲೈಫಲ್ಲಿ ಈಗ ಸ್ವಲ್ಪ ರಫ್ ಆ್ಯಂಡ್ ಟಫ್ ಆಗಿದ್ರೆ ಓಕೆ, ಅವ್ರಿಗೆ ಈ ಥರದ್ದು ಪಾತ್ರಗಳು ಒಪ್ಕೋಬೇಕಾದ್ರೆ ಒಂದು ಸ್ವಲ್ಪ ಕ್ವಶನ್ಸ್ ಬರಲ್ಲ. ಆದರೆ ನೀವು ರಿಯಲ್ ಲೈಫಲ್ಲೂ ಸಾಫ್ಟ್ ಅಂತ ಹೇಳಿದ್ರಿ, ರೇಷ್ಮಾ ತುಂಬ ಸಾಫ್ಟ್, ಅಂದರೆ ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ ಪ್ರೆಸ್ ಮೀಟ್ಗಳೆಲ್ಲ ಬಂದಾಗ ಸುಮ್ಮನೆ ನೀವು ತುಂಬ ಸಾಫ್ಟ್ ಆಗಿರ್ತೀರ. ಆ್ಯಂಡ್ ಈ ಹಿಂದೆ ಮಾಡಿದಂಥ ಪಾತ್ರಗಳು ಕೂಡ ಹಾಗೇ ಇತ್ತು. ಈ ಪಾತ್ರ ಬಂದಾಗ ಇಂಥದ್ದೊಂದು ಲಕ್ಷ್ಮಿ ಪಾತ್ರ ಮಾಡಬೇಕು, ಅದರಲ್ಲೂ ಲಕ್ಷ್ಮಿ ಓಕೆ, ಹಿಂದೆ ಮಚ್ಚಂತ ಬೇರೆ ಸೇರಿಸ್ಕೋಬೇಕು ಅಂದಾಗ ಎಷ್ಟು ಯೋಚನೆ ಮಾಡಿದ್ರಿ ಈ ಪಾತ್ರ ಒಪ್ಕೊಳಕ್ಕಿಂತ ಮುಂಚೆ? ಪಾತ್ರ ಒಪ್ಕೊಳ್ಬೇಕಂತ ಯೋಚನೆ ಮಾಡಿಲ್ಲ. ಈ ಪಾತ್ರ ನಾನು ಸರ್ ಹೇಗೆ ಯೋಚನೆ ಮಾಡಿದ್ದಾರೆ ಹಾಗೆ ಜೀವ ತುಂಬಿಸ್ಬೇಕು ಅಂತ ಒಂದು ರೆಸ್ಪಾನ್ಸಿಬಿಲಿಟಿ ಬಂತು ನನಗೆ. ನೀವು ಹೇಳ್ದಂಗೆ ಐ ಆಮ್ ಅನ್ ಆಂಬಿವರ್ಟ್. ಗೊತ್ತಿಲ್ಲದೆ ಇರೋ ಜನರ ಜೊತೆ ಅಥವಾ ಹೊಸ ಎನ್ವೈರನ್ಮೆಂಟಲ್ಲಿ ಐ ಆಮ್ ವೆರಿ ಸೈಲೆಂಟ್ ಆ್ಯಂಡ್ ಸಾಫ್ಟ್ ಸ್ಪೋಕನ್. ನಾನೇ ಹೋಗಿ ಕಾನ್ವರ್ಸೇಷನ್ ಇನಿಷಿಯೇಟ್ ಮಾಡಬೇಕಂದ್ರೆ ನಾನು ತುಂಬ ಓವರ್ ಥಿಂಕ್ ಮಾಡ್ತೀನಿ, ಓಕೆನಾ ಪರವಾಗಿಲ್ವಾ ಅಂತ ಅಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಮನೇಲಿ ಐ ಆಮ್ ವೆರಿ ಲೇಡ್ ಬ್ಯಾಕ್, ತುಂಬ ಆರಾಮಾಗಿರ್ತೀನಿ. ಇನ್ಫ್ಯಾಕ್ಟ್ ಎಲ್ಲರೂ ನನಗೆ ರೇಷ್ಮಾ ನೀನಾ ಇದು ಟ್ರೇಲರಲ್ಲಿ ನಾನೇ ಕ್ವಶನ್ ಮಾಡಿದೆ, ನಾನಾ ಇದು ಟ್ರೇಲರ್ ಅಲ್ಲಿ ಅಂತ. ಬಟ್ ನಮ್ಮಮ್ಮ ಒಬ್ಬರೇ ಮನೇಲಿ ಹಂಗೆ ಇರ್ತೀಯಲ್ಲ ಅಂತ ಹೇಳಿದ್ರು. ಅವಾಗ ನಾನೇ ಶಾಕ್ ಆದೆ, ನಾನು ಆಪೋಸಿಟ್, ನಾನು ಆ ಥರ ಅಲ್ವೇ ಅಲ್ಲ ಅಂತ. ಇಲ್ಲ ನಿಮ್ಮ ಮನೇಲಿ ಹಿಂಗೆ ಅಂತ ಅವ್ರು ಹೇಳಿದ್ರು. ಸೊ ಈ ಥರ ಒಂದು ಪಾತ್ರ ಬಂದಾಗ ಓಕೆ ನಾನು ಸೆಟ್ಟಲ್ಲೇ ಎಲ್ಲ ನೋಡ್ಕೋತೀನಿ, ಸೆಟ್ಟಲ್ಲೆಲ್ಲ ಡೈಲಾಗ್ಸ್ ಹೇಳ್ತೀನಿ ಅಂತ ಹೋಗೋಕ್ಕಂತೂ ಆಗಲ್ಲ. ಆ ಥಾಟಲ್ಲೂ ನಾನು ಇರಲಿಲ್ಲ. ತುಂಬ ಪ್ರಿಪ್ರೇಷನ್ ಮಾಡಿ ರೆಡಿಯಾಗಿ, ಯಾಕಂದರೆ ಸೆಟ್ಟಲ್ಲಿ ಅಷ್ಟು ಜನ ಇದ್ದಾರೆ, ಅಷ್ಟು ಟೈಮ್ ಕೊಡ್ತಿದ್ದಾರೆ, ಅಷ್ಟು ಪರ್ಫೆಕ್ಟಾಗಿ ಕೆಲಸ ಮಾಡ್ತಿದ್ದಾರೆ. ಸೊ ನನ್ನ ಕಡೆಯಿಂದ ಯಾರಿಗೂ ಏನೂ ತೊಂದರೆ ಆಗಬಾರ್ದು. ಆ್ಯಂಡ್ ಸರ್ ನನ್ನ ನಂಬಿ ಪಾತ್ರ ಕೊಟ್ಟಿದ್ದಾರೆ. ಸೊ ಎಷ್ಟು ಪ್ರಿಪರೇಷನ್ಸ್ ಬೇಕು, ಎಷ್ಟು ರಿಸರ್ಚ್ ಮಾಡಬೇಕು, ಎಷ್ಟು ಅವಳು ನಡ್ಕೊಂಡು ಹೋಗ್ಬೇಕಾದ್ರೂ ಮಚ್ಚಲಕ್ಷ್ಮಿ ಬಂದ್ಲು ಅಂತ ಜನರು ಹೇಳಬೇಕು, ಅಷ್ಟು ಪ್ರಿಪ್ರೇಷನ್ಸ್ ಮಾಡಿ ಐ ವಾಸ್ ರೆಡಿ. ಆ್ಯಕ್ಚುಲಿ ನಿಮ್ಮ ಮಾರ್ಕೆಟ್ ಸೀನ್ ಇದೆ, ಸೆಟ್ ಇದೆ ಅಲ್ವಾ, ಅಲ್ಲಿ ತುಂಬ ಜನ ಇರ್ತಾರೆ. ಮಾರ್ಕೆಟ್ ಅಂದರೆ ಆ ಸೆಟ್ನ ಇದು ಮಾಡಬೇಕಾಗತ್ತೆ. ಬಟ್ ನಿಮ್ಮನ್ನು ಆ ಹೈಲೈಟ್ ಆಗಿ ತೋರಿಸಿರೋ ರೀತಿ ನೋಡಿದಾಗಲೇ ಗೊತ್ತಾಗುತ್ತೆ ನಿಮ್ಮ ಪಾತ್ರಕ್ಕೆ ಎಷ್ಟು ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ಅಂತ. ಸೊ ಟ್ರೇಲರಲ್ಲಿ ನಿಮ್ಮನ್ನು ನೀವು ನೋಡ್ಕೊಂಡಾಗ ಏನು ಅನ್ನಿಸ್ತು? ಸೇಮ್ ಇದು ನಾನೇನಾ ಅಂತ ಅನಿಸ್ಬಿಡ್ತು. ಬಟ್ ನಾನು ಟ್ರೇಲರ್ ಲಾಂಚಲ್ಲೂ ಹೇಳ್ತಾ ಇದ್ದೆ, ನನ್ನ ಪಾತ್ರ ಗ್ಲಿಮ್ಸ್ ನೋಡಬೇಕಾದ್ರೆ ತುಂಬ ಎಮೋಷ್ನಲ್ ಆದೆ ನಾನು. ಯಾಕಂದರೆ ತುಂಬ ಚೆನ್ನಾಗಿ ಬಂದಿದೆ ಔಟ್ಪುಟ್, ಬಟ್ ಅದ್ರ ಹಿಂದೆ ಪಟ್ಟಿದ್ದ ಶ್ರಮ, ಹಾರ್ಡ್ ವರ್ಕ್, ಇಡೀ ಟೀಮ್ ಪಟ್ಟಿದ್ದ ಹಾರ್ಡ್ ವರ್ಕ್ ನಮ್ಗೆ ಗೊತ್ತು ಹೇಗಿತ್ತು ಅಂತ. ಸೊ ಐ ಬಿಕೇಮ್ ವೆರಿ ಇಮೋಷ್ನಲ್. ಫೈನಲಿ ಏಪ್ರಿಲ್ 30ಗೆ ರಿಲೀಸ್ ಆಗ್ತಿದೆ ಅಂತ ಐ ವಾಸ್ ವೆರಿ ಎಕ್ಸೈಟೆಡ್. ಮ್ಯಾಮ್, ಇವಾಗೊಂದು ಪಾತ್ರ ಅಂತ ಬಂದಾಗ ನಿಮ್ಮಲ್ಲಿ ತುಂಬ ಜನ ಬಹುದೊಡ್ಡ ತಾರಾಗಣ ಇದೆ, ಲೆಜೆಂಡ್ರಿ ಆ್ಯಕ್ಟರ್ಸ್ ಅಂದರೆ ತಪ್ಪಾಗಲ್ಲ. ಏನೇನೆಲ್ಲ ಕಲ್ತ್ಕೊಂಡ್ರಿ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ, ಆಮೇಲೆ ಅವ್ರ ಜೊತೆ ಬಾಂಡಿಂಗ್ ಎಲ್ಲ ಹೆಂಗೆ ಕ್ರಿಯೇಟ್ ಆಯಿತು? ಯಾಕಂದರೆ ನಿಮ್ಮದು 2.5-3 ವರ್ಷದ ಜರ್ನಿ, ಸಿನಿಮಾ ಜರ್ನಿ. ಆ್ಯಂಡ್ KD ಸಿನಿಮಾಗೋಸ್ಕರ ಸಾಕಷ್ಟು ಜನ ವರ್ಕ್ ಮಾಡಿದ್ದಾರೆ, ಕಾದಿದ್ದಾರೆ 30ನೇ ತಾರೀಕುವರೆಗೂ. ಸೊ ನಿಮ್ಮ ಅವರ ಬಾಂಡಿಂಗ್ ಎಲ್ಲ ಹೆಂಗೆ ಕ್ರಿಯೇಟ್ ಆಯಿತು, ಏನು ಕಲ್ತ್ಕೊಂಡ್ರಿ? ಐ ಥಿಂಕ್ ನಮ್ಗಿಂತ ಅವ್ರ ಕತೆ ಮೇಲೆ ತುಂಬ ಪ್ರೀತಿ ತೋರಿಸ್ತಿದ್ರು. ತುಂಬ ಚೆನ್ನಾಗಿದೆ ಕತೆ,
ಅವ್ರ ಕ್ಯಾರೆಕ್ಟರ್ಸ್ನ ತುಂಬ ಇಷ್ಟಪಡ್ತಿದ್ರು. ಸಂಜಯ್ ದತ್ ಸರ್ ಆಗಿರಲಿ, ಶಿಲ್ಪಾ ಶೆಟ್ಟಿ ಆಗಿರಲಿ, ಅವರ ಒಂದು ಡೆಡಿಕೇಶನ್, ಅವರು ಎಷ್ಟು ಪ್ರೀತಿ ಮಾಡ್ತಿದ್ರು ಆ ಕ್ಯಾರೆಕ್ಟರ್ನ, ಆ ಕ್ಯಾರೆಕ್ಟರ್ಗೆ ಎಷ್ಟು ಜೀವ ತುಂಬಿಸ್ತಿದ್ರು ಸೆಟ್ಟಲ್ಲಿ ಅಂದರೆ ತುಂಬ ಖುಷಿ ಆಗ್ತಿತ್ತು ನೋಡೋಕ್ಕೆ. ಆ್ಯಂಡ್ ದೇ ಹ್ಯಾವ್ ಸೋ ಮಚ್ ರೆಸ್ಪೆಕ್ಟ್ ಟುವರ್ಡ್ಸ್ ಪ್ರೇಮ್ ಸರ್ ಆಲ್ಸೋ. ಪ್ರೇಮ್ ಸರ್ ಹೇಳೋ ಅವಶ್ಯಕತೆನೇ ಇರಲಿಲ್ಲ. ಅವ್ರ ಟೈಮಿಗೆ ಕರೆಕ್ಟಾಗಿ ಬಂದು ಕರೆಕ್ಟಾಗಿ ಅವ್ರ ಕೆಲಸ, ಅವ್ರ ಡಿಸಿಪ್ಲಿನ್ ಇದೆಯಲ್ಲ, ಅವ್ರ ಡಿಸಿಪ್ಲಿನ್ ನೋಡಿ ಐ ಥಿಂಕ್ ಐ ಬಿಕೇಮ್ ವೆರಿ ಮೋಟಿವೇಟೆಡ್ ಆ್ಯಂಡ್ ಇನ್ಸ್ಪೈರ್ ಆಗ್ತಿತ್ತು. ಎಷ್ಟು ಡಿಸಿಪ್ಲಿನ್ ಆಗಿ ಬಂದು ಟೈಮಿಗೆ ಕರೆಕ್ಟಾಗಿ ಸರ್ನ ಯಾರನ್ನೂ ಸೆಟ್ಟಲ್ಲಿ ವೇಟ್ ಮಾಡಿಸ್ದೆ, ಅಷ್ಟೇ ಪ್ರೀತಿಯಿಂದ ಮಾತಾಡಿಸಿ. ಸೊ ದಟ್ ಸ್ಮಾಲ್ ಥಿಂಗ್ಸ್ ಮ್ಯಾಟರ್ ಆಗುತ್ತೆ. ಇವಾಗ ಆ್ಯಕ್ಟಿಂಗ್ ವೈಸ್ ಅದೆಲ್ಲ ಕಲಿಯೋದಿದ್ದೇ ಇರುತ್ತೆ. ಇಟ್ಸ್ ಅ ಜರ್ನಿ, ಇಟ್ಸ್ ಅ ಪ್ರಾಸೆಸ್. ಸೊ ನಾವು ಕುತ್ಕೊಂಡು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರಬೇಕಾದ್ರೆ ಆ್ಯಕ್ಚುಲಿ ಅವ್ರನ್ನ ಮುಂದೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ನಂಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಹಿಡಿತು. ಅಪಾರ್ಟ್ ಫ್ರಮ್ ದ್ಯಾಟ್ ಅವರ ಒಂದು ಡಿಸಿಪ್ಲಿನ್, ಅವರ ಒಂದು ರೆಸ್ಪೆಕ್ಟ್ ಹೇಗೆ ಮಾಡ್ತಾರೆ ಜನರನ್ನ, ಐ ಥಿಂಕ್ ಅದನ್ನ ಕಲಿಯೋದು ವಾಸ್ ಮೇನ್ಲಿ ಇಂಪಾರ್ಟೆಂಟ್ ನನಗೆ. ಮ್ಯಾಮ್, ಈಗ 2-3 ವರ್ಷ ಈಗ ಒಂದು ಸಿನಿಮಾ ಒಪ್ಕೊಂಡಿದ್ರಿ. ಈ ಮುಗಿಯೋವರೆಗೂ ನೀವು ಯಾವ ಸಿನಿಮಾನು ಕಮಿಟ್ ಆಗಿರಲಿಲ್ವಾ? ನನಗೆ ಪ್ರೊಡಕ್ಷನ್ ಕಡೆಯಿಂದ ಇಲ್ಲ ನೀನು ಸಿನಿಮಾ ಮಾಡಲೇಬಾರ್ದು ಆ ಥರ ಏನೂ ರಿಸ್ಟ್ರಿಕ್ಷನ್ಸ್ ಬಂದಿಲ್ಲ. ದೇ ವರ್ ವೆರಿ ಕೈಂಡ್. ಬಟ್ ನಂಗೆ ಗೊತ್ತಿತ್ತು ಇದು ಇಟ್ಸ್ ಅ ಲಾರ್ಜರ್ ಸ್ಕೇಲ್, ಈ ಸಿನಿಮಾ ಇಸ್ ಆನ್ ಅ ಲಾರ್ಜರ್ ಸ್ಕೇಲ್. ಸೊ ಟೈಮ್ ತೊಗೊಳುತ್ತೆ. ಆ್ಯಂಡ್ ಆ್ಯಸ್ ಅನ್ ಆರ್ಟಿಸ್ಟ್ ನಾನು ಈ ಥರ ಒಂದು ಪಾತ್ರಕ್ಕೆ ಕಾಯ್ತಾ ಇದ್ದೆ. ಸೊ ಈ ಥರ ಒಂದು ಪಾತ್ರಕ್ಕೆ ಬಂದಾಗ ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ, ನನ್ನ ಕಡೆಯಿಂದ ಟೀಮಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ. ಸೊ ಡೇಟ್ಸ್ ಇಶ್ಯೂ ಆಗಲಿ, ತುಂಬ ದಿನ ಶೂಟ್ ಮಾಡಿದ್ದೀವಿ. ಸೊ ನಾನು ಇವಾಗ ಬೇರೆ ಸಿನಿಮಾ ಒಪ್ಕೊಂಡ್ರೆ ಅವ್ರಿಗೂ ತೊಂದರೆ ಆಗಬಾರ್ದು, ಈ KD ಸಿನಿಮಾಗೂ ತೊಂದರೆ ಆಗಬಾರ್ದು ನನ್ನ ಕಡೆಯಿಂದ. ಸೊ ಇಟ್ ವಾಸ್ ಅ ವೆರಿ ಕಾನ್ಷಿಯಸ್ ಡಿಸಿಷನ್ ನನಗೆ. ಆ್ಯಂಡ್ ಒಳ್ಳೆ ಪಾತ್ರ ಬಂದಾಗ ಖಂಡಿತ ಮಾಡಿದ್ದೀನಿ. ಅನ್ನ ಫ್ರಮ್ ಮೆಕ್ಸಿಕೋ ಧನಂಜಯ್ ಸರ್ ಜೊತೆ ಮಧ್ಯದಲ್ಲಿ ಮಾಡ್ತಾ ಇದ್ದೆ. ಸೊ ಇಟ್ ವಾಸ್ ಅ ಕಾನ್ಷಿಯಸ್ ಡಿಸಿಷನ್ ನನ್ನ ಕಡೆಯಿಂದ, ಒಂದು ಒಳ್ಳೆ ಪಾತ್ರ ಬರಬೇಕು ಆ್ಯಂಡ್ ನನ್ನ ಕಡೆಯಿಂದ ಯಾವ ಟೀಮ್ಗೂ ತೊಂದರೆ ಆಗಬಾರ್ದು ಅಂತ ಇಟ್ ವಾಸ್ ಮೈ ರೆಸ್ಪಾನ್ಸಿಬಿಲಿಟಿ. ಮ್ಯಾಮ್, ನಾರ್ಮಲಿ ಇವಾಗ ನಮ್ಮಲ್ಲಿ ಹೀರೋಗಳಿಗಿಂತನೂ ಹೀರೋಯಿನ್ಸ್ ಮೇಲೆ ಒಂಚೂರು ಮುನಿಸ್ ತೋರಿಸ್ತಾರೆ. ಯಾಕೆ ಅಂದರೆ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾರೆ, ಅದಾದಮೇಲೆ ಬೇರೆ ಇಂಡಸ್ಟ್ರಿಗೆ ಹೊರಟೋಗ್ತಾರೆ, ಇಲ್ಲಿಗೆ ಬರಬೇಕು ಅಂದರೆ ಹೈ ಬಜೆಟ್ ಕೇಳ್ತಾರೆ ಅನ್ನುವಂಥ ಒಂದಷ್ಟು ಟಾಕ್ಸ್ ಬರ್ತಾ ಇರುತ್ತೆ. ಸೊ ನಿಮಗೆ ಇದ್ರ ಬಗ್ಗೆ ಅಭಿಪ್ರಾಯ? ಬಜೆಟ್ ವಿಷಯ ಎಲ್ಲ ನಂಗೆ ಐ ವಾಂಟ್ ಟಚ್ ದೇರ್. ಬಟ್ ನಾನು ಎಲ್ಲಿ ಹೋಗ್ತೀನಿ ಮುಂದೆ ಅಂತ ಗೊತ್ತಿಲ್ಲ. ಬಿಕಾಸ್ ಆ್ಯಸ್ ಅನ್ ಆರ್ಟಿಸ್ಟ್ ವಿ ನೀಡ್ ಟು ಗ್ರೋ, ಪರ್ಸ್ನಲಿ ವಿ ನೀಡ್ ಟು ಗ್ರೋ ಆ್ಯಂಡ್ ವಿ ನೀಡ್ ಟು ರೀಚ್ ವೈಡರ್ ಆಡಿಯನ್ಸ್. ಸೊ ಮುಂದೆ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಬಟ್ ಕನ್ನಡ ಸಿನಿಮಾ ಮಾಡೋದು ನಿಲ್ಲಿಸ್ತೀನಿ ಅಂತ ಹೇಳೋದೇ ಇಲ್ಲ ನಾನು. ಐ ವಿಲ್ ಆಲ್ವೇಸ್ ಮೈ ಫಸ್ಟ್ ಪ್ರಯಾರಿಟಿ, ಫಸ್ಟ್ ಪ್ರಿಫರೆನ್ಸ್ ಕನ್ನಡ ಸಿನಿಮಾ ಆಗಿರುತ್ತೆ. ಯಾಕಂದರೆ ನನ್ನ ಲಾಂಚ್ ಆಗಿದ್ದಿಲ್ಲಿ, ನನ್ನ ಜನರು ಫಸ್ಟು ಪ್ರೀತಿ ಕೊಟ್ಟಿದ್ದಿಲ್ಲಿ. ಇಲ್ಲಿ ಆಡಿಯನ್ಸ್ ಎಷ್ಟು ಪ್ರೀತಿ ಕೊಡ್ಬೋದು, ನನ್ನ ಎಷ್ಟು ಅಕ್ಸೆಪ್ಟ್ ಮಾಡ್ತಾರೆ ಅಂತ ತೋರಿಸಿದ್ದು ನನಗಿಲ್ಲಿ. ಸೊ ಐ ವಿಲ್ ನೆವರ್ ಸ್ಟಾಪ್ ಮೇಕಿಂಗ್ ಕನ್ನಡ ಸಿನಿಮಾ ಮಾಡೋದಂತೂ ನಿಲ್ಲಿಸಲ್ಲ. ನಾನು ವೇಟ್ ಮಾಡ್ತಾ ಇರ್ತೀನಿ, ಒಳ್ಳೆ ಕತೆ ನಂಗೆ ಬರಬೇಕು ಇಲ್ಲಿಂದ, ಒಳ್ಳೆ ಪಾತ್ರಗಳು ಬರಬೇಕು ಈ ಇಂಡಸ್ಟ್ರಿಯಿಂದ ಅಂತ. ಸೊ ನನ್ನ ಪ್ರೀತಿ ಇಲ್ಲಿ ಇದ್ದೆ. ಆ್ಯಕ್ಚುಲಿ ನಿಮ್ಮ ಆರ್ಟ್ ಡಿಪಾರ್ಟ್ಮೆಂಟ್, ನಿಮ್ಮ ಟೆಕ್ನಿಷಿಯನ್ಸ್ ಜೊತೆ ನಾನು ಮಾತಾಡ್ಬೇಕಾದ್ರೆ ಅವರೆಲ್ಲ ಹೇಳಿದ ಒಂದೇ ಮಾತು, ಮೇಡಮ್ ಇದು KD ಸಿನಿಮಾ ಮಾಡಿದ ಪ್ರತಿಯೊಬ್ಬ ಕಲಾವಿದನಿಗಿರ್ಬೋದು ಅಥವಾ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಮಾಡಿದವ್ರಿಗಿರ್ಬೋದು, ಎಲ್ರಿಗೂ ಇದೊಂದು ದೊಡ್ಡ ಬ್ರೇಕ್ ಅಂತ. ಎಲ್ಲರ ಪಾತ್ರಕ್ಕಿಂತ ನಿಮ್ಮ ಪಾತ್ರ ನೋಡಿದಾಗ, ಆ್ಯಂಡ್ ಹೆಣ್ಮಕ್ಳಿಗೆ ಒಂಚೂರು ಇಷ್ಟಪಡ್ತಾರೆ ಅಲ್ವಾ, ಸೊ ಆ ಪಾತ್ರ ನೋಡಿದಾಗ ನನಗೆ ಅನಿಸಿದ್ದು ಹಾನೆಸ್ಟ್, ನಿಮಗೆ ಇದೊಂದು ದೊಡ್ಡ ಬ್ರೇಕ್ ಕೊಡುತ್ತೆ ಅಂತ. ಯಾಕೆ ಅಂದರೆ ಎಲ್ರಿಗೂ ಇಷ್ಟು ದಿನ ಒಂದು ತಲೆಯಲ್ಲಿತ್ತು, ರೇಷ್ಮಾ ಸಾಫ್ಟ್ ಕ್ಯಾರೆಕ್ಟರ್ ಮಾತ್ರ ಮಾಡ್ತಾರೆ, ಅವರು ಒಂದು ಲವ್ ಒಂದು ಸೆಂಟಿಮೆಂಟು, ಫ್ಯಾಮಿಲಿ ಸೆಂಟಿಮೆಂಟಿಗೆ ಮಾತ್ರ ಸೂಟ್ ಆಗ್ತಾರೆ ಅನ್ನುವಂಥದ್ದು ಕೆಲವ್ರ ತಲೆಯಲ್ಲಿ ಇರುತ್ತೆ. ಬಟ್ ಈ ಪಾತ್ರ ನೋಡಿದ್ಮೇಲೆ ಖಂಡಿತ ನಿಮಗೆ ಇಂಥದ್ದು ಮತ್ತಷ್ಟು ಪಾತ್ರಗಳು ಹುಡ್ಕೋ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿಯಾಗುತ್ತೆ ನೀವು ಈ ಥರ ಮಾತು ಹೇಳಬೇಕಾದ್ರೆ. ಬಟ್ ಐ ಬಿಲೀವ್ ದೇರ್ ಇಸ್ ನೋ ಶಾರ್ಟ್ ಕಟ್ಸ್. ನಾನು ಈ ಸಿನಿಮಾಯಿಂದ ಓವರ್ ನೈಟ್ ಸ್ಟಾರ್ ಆಗಿಬಿಡ್ತೀನಿ, ಓವರ್ ನೈಟ್ ಫೇಮ್ ಬಂದ್ಬಿಡುತ್ತೆ ಅಂತ ಆ ಭ್ರಮೇಲಿ ನಾನು ಖಂಡಿತ ಇಲ್ಲ. ಬಟ್ ಆ್ಯಸ್ ಅನ್ ಆರ್ಟಿಸ್ಟ್ ನನಗೆ ಈ ಪಾತ್ರ ಮಾಡೋದು ತುಂಬ ಖುಷಿ ತರ್ತು. ಆ್ಯಂಡ್ ದೇರ್ ಇಸ್ ನೋ ಶಾರ್ಟ್ ಕಟ್ಸ್. ಸ್ಟೆಪ್ ಬೈ ಸ್ಟೆಪ್ ಈ ಒಂದು ಸಿನಿಮಾ ನನಗೆ ಒಂದು ದೊಡ್ಡ ಸ್ಟೆಪ್ ಎಲಿವೇಶನ್ ಅಂತೂ ಕೊಡುತ್ತೆ. ಪರ್ಫಾರ್ಮೆನ್ಸಲ್ಲಾಗಿರಲಿ, ಟೀಮ್ ವೈಸ್ ಆಗಿರಲಿ ಮತ್ತು ನನ್ನ ಪರ್ಸ್ನಲ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಲ್ಲಾಗಿರಲಿ ತುಂಬ ಆ ಥರ ಗ್ರೋತ್ ನಂಗೆ ಸಿಕ್ಕಿದೆ. ಆ್ಯಂಡ್ ಎಂಡ್ ಆಫ್ ದ ಡೇ ಎಲ್ಲ ಆಡಿಯನ್ಸ್ ಕೈಯಲ್ಲಿರೋದು. ಸೊ ಐ ಹೋಪ್ ದೇ ಅಕ್ಸೆಪ್ಟ್ ಮೀ ಆ್ಯಂಡ್ ತುಂಬ ಪ್ರೀತಿ ತೋರಿಸ್ತಾರೆ ಪಾತ್ರ ಎಲ್ಲ ಓಕೆ. ಬಟ್ ಮಸ್ಲಕ್ಷ್ಮಿ ರಗಡ್ ಓಕೆ, ಆವಾಜ್ ಆಗ್ತಾರೆ ಓಕೆ, ಏನು ಕೆಲಸ ಮಾಡ್ಕೊಂಡಿರ್ತಾರೆ?
ಅಷ್ಟೇ. ನಾನು ಇವಾಗ ಆಕ್ಯುಪೇಷನ್ ಆ್ಯಕ್ಚುಲಿ ತುಂಬ ಒಳ್ಳೆ ಆಕ್ಯುಪೇಷನ್ ಮಚ್ಚಲಕ್ಷ್ಮಿದು. ಅದನ್ನ ನೀವು ಥಿಯೇಟ್ರಲ್ಲಿ ನೋಡಬೇಕು. ಅವಾಗ ನಾನು ನೆನೆಸ್ಕೊಳ್ಳಿ ನಾನಿದ್ದೆ ಹೇಳಿದ್ದು. ಮ್ಯಾಮ್, ಈಗ ಓವರ್ ಆಲ್ ಆಗಿ ನಿಮ್ಮ ಫ್ಯಾನ್ಸ್ಗಿರ್ಬೋದು ಎಲ್ರಿಗೂ ಏನು ಹೇಳ್ತೀರಾ? ದ ವೇಟ್ ಇಸ್ ಓವರ್. April 30th ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಪ್ಲೀಸ್ ಥಿಯೇಟರ್ಗೆ ಬಂದು ಫ್ಯಾಮ್ಲಿ ಜೊತೆ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾ ಕೇಡಿನ ಎಂಜಾಯ್ ಮಾಡಿ. ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಫಿಲ್ಮ್, ಎಲ್ಲ ಇಮೋಷನ್ಸ್ನ ಫೀಲ್ ಮಾಡಿಸುತ್ತೆ. ಸೊ ಪ್ಲೀಸ್ April 30th ಥಿಯೇಟರ್ಗೆ ಹೋಗಿ ನಮ್ಮ ಸಿನಿಮಾನ ನೋಡಿ ಅಂತ ಕೇಳ್ಕೊತೀವಿ. ಓಕೆ, ಥ್ಯಾಂಕ್ ಯು ಮ್ಯಾಮ್, Thank ಆಲ್ ದ you. ಬೆಸ್ಟ್. ಸೊ ನಾವು ಕೂಡ ಎಕ್ಸೈಟ್ ಆಗಿ ವೆಯ್ಟ್ ಮಾಡ್ತಾ ಇದ್ವಿ KD ಸಿನಿಮಾಕ್ಕೋಸ್ಕರ, ನಿಮ್ಮನ್ನ ತೆರೆ ಮೇಲೆ ನೋಡೋಕ್ಕೋಸ್ಕರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನೋಡೋರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರೆಬೆಲ್ ಟಿವಿ.